ಚಿಕನ್ ಪಲಾವ್ ಅಂತ ತಕ್ಷಣ ಎಲ್ಲರೂ ಒಂದೇ ಅನ್ಕೊಂಡಿರ್ತಾರೆ. ಆದರೆ ಈ ವೈಟ್ ಚಿಕನ್ ಪಲಾವ್ ಇದೆಯಲ್ಲ, ಇದು ಬಿರಿಯಾನಿ ಅಲ್ಲ, ಇದು ಪಲಾವ್. ಈ ಪಲಾವು ಮೈಸೂರು ಕಡೆನೇ ಮಾಡೋದು, ಮೈಸೂರು ಪ್ರಾಂತ್ಯಗಳಲ್ಲಿ ಮಾಡೋಕ್ಕೆ ಶುರು ಮಾಡಿದಂಥದ್ದು. ಅದ್ಭುತವಾಗಿರುತ್ತೆ, ಮಸಾಲೆ ಕಡಿಮೆ ಇರುತ್ತೆ, ತಿನ್ನಕ್ಕೆ ರುಚಿಯಾಗಿರುತ್ತೆ. ಮೈಸೂರು ವೈಟ್ ಚಿಕನ್ ಪಲಾವ್. ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಪ್ರೆಸೆಂಟ್ಸ್ ಕರುನಾಡ ಸವಿಯೂಟ ಸೀಸನ್ 4 ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರೆಸೆಂಟೆಡ್ ಬೈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್, LPG ಪಾರ್ಟ್ನರ್ ಹಿಂಡನ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜ್ಯುವೆಲರ್ಸ್, ಸ್ನ್ಯಾಕ್ಸ್ ಪಾರ್ಟ್ನರ್ ಲೇಸ್, ಅಸೋಸಿಯೇಟ್ ಸ್ಪಾನ್ಸರ್ SBI ಕಾರ್ಡ್, ವೆಂಕೋಪ್ ಚಿಕನ್ಸ್, ಎಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್. ಮೇಡಮ್ ನಮಸ್ಕಾರ. ನಮಸ್ತೆ. ಏನ್ ಮಾಡ್ತಾ ಇದ್ದೀರಿ ಇವತ್ತು? ಇವತ್ತು ಮೈಸೂರಲ್ಲಿ ತುಂಬಾನೇ ಫೇಮಸ್ ಇತ್ತೀಚೆಗಂತೂ ವೈಟ್ ಚಿಕನ್ ಪಲಾವ್ ಮಾಡ್ತಾ ಇದ್ದೀವಿ. ಇತ್ತೀಚಿನ ದಿನದಲ್ರಿ ಫೇಮಸ್ ಅದು ಆವಾಗಿಂದ ಇದೆ ಅಲ್ಲಿ. ಬಟ್ 25, 26, 28 ವರ್ಷದಿಂದ ನಾವು ಹೋದಾಗ ನಿಮ್ಗೆ ಅವಾಗಲೇ ಹೇಳಿದ್ದೆ ಒಂದು ಸ್ಟೋರಿನ. ಅಲ್ಲಿ ಹೋದಾಗ ಒಂದ್ಸರಿ ಚಿಕನ್ ಪಲಾವ್ ಅಂತ ಕೇಳಿದ್ವಿ. ಟೈಮು ರಾತ್ರಿ ಒಂದು 11:30 ಆಗಿತ್ತು. ಬಿಸಿ ಬಿಸಿ ಚಿಕನ್ ಪಲಾವ್ ರಾತ್ರಿ 11:30, 12 ಗಂಟೆಗೆ ಪಲಾವ್ ತಂದುಕೊಟ್ರು. ಅಯ್ಯೋ ಇದೇನು ಪಲಾವ್ ಗೀ ರೈಸ್ ಥರ ಕಾಣ್ತಾ ಇದೆಯಲ್ಲ, ಈ ಪಲಾವ್ ಥರ ಕಾಣ್ತಾ ಇಲ್ವಲ್ಲ ಅಂತ. ಆಮೇಲೆ ನೋಡಿ, ಇಲ್ಲ ಸರ್ ಅದು ಪಲಾವ್ ತಿಂದು ನೋಡಿ ಸರ್, ಮೈಸೂರಲ್ಲಿ ನಾವು ತುಂಬ ಫೇಮಸ್ ಸರ್ ಈ ವೈಟು ಪಲಾವ್ ಮಾಡೋದಲ್ಲಿ ಅಂತ ಹೇಳಿದ್ರು. ಅವ್ರು ಮಾಡಿದ್ದು ಆ ಒಂದು ಮರಾಠಿಯವರ ಹೋಟೆಲ್, ಅದು ತುಂಬ ಪ್ರಸಿದ್ಧವಾದಂಥ ಹೋಟ್ಲು ಮೈಸೂರಿನಲ್ಲಿ. ಇವಾಗ ನಾನು ಹೇಳ್ತದೆ 25-30 ವರ್ಷದ ಹಿಂದೆನೇ. ಆಮೇಲೆ ಎಲ್ಲ ಕಡೆನೂ ಕೂಡ ವೈಟು ಪಲಾವು ಅಲ್ಲ ಫೇಮಸ್ ಆಯ್ತು. ಯಾಕೆಂದರೆ ಮಸಾಲೆ ಕಡಿಮೆ ಇರುತ್ತೆ ತಿನ್ನಕ್ಕೆ. ಅಂದರೆ ಯಾವಾಗ ಮಸಾಲ ಪದಾರ್ಥಗಳು ಕಡಿಮೆ ಇರುತ್ತೆ ತಿನ್ನಕ್ಕೆ ಮಜವಾಗಿರುತ್ತೆ. ಇಷ್ಟು ತಿನ್ನೋರು ಒಂದಿಷ್ಟು ತಿನ್ಬೋದು. ನೋಡಿ ಹೆಂಗಿರುತ್ತೆ ಅಂತ. ಓಕೆ, ವೈಟ್ ಚಿಕನ್ ಪಲಾವ್ ಮಾಡೋಕ್ಕೆ ಏನೇನು ತಂದಿದ್ದೀರಾ ಮೇಡಮ್? ಮೈಸೂರು ಸ್ಟೈಲ್ ವೈಟ್ ಚಿಕನ್ ಪಲಾವ್. ರಿಕ್ವೈರ್ಡ್ ಇಂಗ್ರೀಡಿಯೆಂಟ್ಸ್: ಬಾಸ್ಮತಿ ರೈಸ್ 1 kg, ವೆಂಕೋಪ್ ಚಿಕನ್ 1.5 kg, ಜಿಂಜರ್ ಗಾರ್ಲಿಕ್ ಪೇಸ್ಟ್ 6 teaspoon, ಕರ್ಡ್ 1 cup, ಫ್ರೀಡಮ್ ಆಯಿಲ್ 1 cup, ghee 2 tablespoon, bay leaf 1, cinnamon 4 pieces, clove 10 pieces, cardamom 10 pieces, shahi jeera half teaspoon, fennel seeds half teaspoon, peppercorns 10, onion 4, green chilies 15, few pudina leaves, coriander leaves 2 teaspoon, kaju powder 4 tablespoon, fresh cream 1/4 cup, garam masala 1/4 teaspoon, salt as per taste. ಪಲಾವ್ ಥರ ಮಾಡ್ತಾ ಇರೋದು ಪಲಾವಿದೆ. ಪಲಾವ್ಗೂ ಬಿರಿಯಾನಿಗೂ ತುಂಬ ವ್ಯತ್ಯಾಸ ಇದೆ. ತುಂಬ ಜನ ಪಲಾವು ಬಿರಿಯಾನಿ ಎರಡು ಒಂದೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಿರಿಯಾನಿ ಅನ್ನೋದು ಒಂದು ಮೊಘಲಾಯಿ ಸ್ಟೈಲಲ್ಲಿ ಬಂದಂಥ ವರ್ಡ್, ಅದು ಬಿರಿಯಾನಿ ಅನ್ನೋ ಪದ. ಅದರೊಳಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಅನ್ನವನ್ನು ಅಂದರೆ ಅಕ್ಕಿಯನ್ನು ಬೇರೆ ಬೇಯಿಸ್ಕೊಂಡು ಅನ್ನವನ್ನು ಮಾಡಿರ್ತಕ್ಕಂಥ ಚಿಕನ್ನು ಅಥವಾ ಮಟನ್ನು ಕುಕ್ ಮಾಡಿ ಅದ್ರ ಜೊತೆ ಕುಕ್ ಮಾಡಲ್ಲ, ಅದಾದಮೇಲೆ ಕುಕ್ ಮಾಡ್ತೀವಿ. ಬೇರೆ ಕಡೆ ಅದನ್ನು ಒಂದು 70% ಕುಕ್ ಮಾಡಿಕೊಂಡು ಅದನ್ನು ತಿರ್ಗಾ ಮಾಂಸದ ಜೊತೆಗೆ ಹಾಕಿ ಬೇಯಿಸಿದಾಗ ಬಿರಿಯಾನಿ ಆಗುತ್ತೆ. ನಾವು ಪಲಾವಲ್ಲಿ ಏನು ಮಾಡ್ತೀವಿ ಅಂದರೆ, ಎಲ್ಲ ಮಸಾಲ ಪದಾರ್ಥಗಳು ಅಕ್ಕಿಯ ಜೊತೆಗೆ ಹಾಕಿ ಕುಕ್ಕರ್ನ ಕೂಗಿಸ್ತೀವಿ, ಆವಾಗ ಪಲಾವ್ ಆಗುತ್ತೆ. 1.5 kg ಚಿಕನ್ ಇದೆ, ಜೊತೆಗೆ 1 kg ಬಾಸುಮತಿ ರೈಸ್ ಇದೆ. ಇವೆರಡನ್ನು ಹಾಕಿ ಒಳ್ಳೆಯ ಒಂದು ಚಿಕನ್ ಪಲಾವನ್ನ ಮಾಡೋಣ. ಓಕೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಬಿರಿಯಾನಿ ಪಾಟು, ಬಿರಿಯಾನಿನ ತಯಾರು ಮಾಡುವಂಥ ಪಾಟು, ನಾವು ಪಲಾವು ಮಾಡ್ಕೋಬೋದು. ಇದು ಪ್ರೆಸ್ಟೀಜ್ ಅವ್ರದ್ದು ಅದ್ಭುತವಾದಂಥ ಪಾತ್ರೆ ಎಲ್ಲವೂ ಕೊಟ್ಟಿದ್ದಾರೆ ನಮಗೆ. ಪಾತ್ರೆ, ಮಿಕ್ಸಿ, ಸ್ಟವ್ ಎಲ್ಲವನ್ನು ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಅಡುಗೆ ಮಾಡಬೇಕಾದ್ರೆ ಪ್ರೆಸ್ಟೀಜ್ TTK ಪ್ರೆಸ್ಟೀಜ್ ಅವರ ಉಪಕರಣಗಳನ್ನ ಬಳಸಿ ಅಡುಗೆನ ಮಾಡ್ತಾ ಇದ್ದೀವಿ. ಒಳ್ಳೆಯ ಒಂದು ಬಿರಿಯಾನಿ ಪಾಟ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ ಇದೊಂದು 2 kg 3 kg ಬಿರಿಯಾನಿ ಮಾಡ್ಬೋದು. ಇದು ನಾವು 2 kg ಎಲ್ಲ ಮಾಡ್ತಾಯಿಲ್ಲ, 1.5 kg ಚಿಕನನ್ನು ಹಾಕಿ 1 kg ಬಾಸುಮತಿ ರೈಸ್ ಹಾಕಿ ಒಳ್ಳೆಯ ಒಂದು ಪಲಾವನ್ನು ಮಾಡ್ತಾ ಇದ್ದೀವಿ. ಮೈಸೂರಿನ ವೈಟ್ ಚಿಕನ್ ಪಲಾವ್ ನಮ್ಮ ಕಾರ್ಯಕ್ರಮದಲ್ಲಿ. ಎಸ್ ಮೇಡಮ್. ಮೊದಲನೇದಾಗಿ ಚಿಕನ್ನ ಸ್ವಲ್ಪ ನೆನೆಸಿಟ್ಕೋಬೇಕು. ಓಕೆ. ಇಲ್ಲಿ 1.5 kg ಚಿಕನ್ ಇದೆ, 1.5 kg ಚಿಕನ್ ಚೆನ್ನಾಗಿ ವಾಶ್ ಆಗಿರೋಂಥದ್ದು. ಓಕೆ ಮೇಡಮ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು? ಈಗ ಮ್ಯಾರಿನೇಷನ್ಗೆ 2 teaspoon ಸೇರಿಸ್ತಾ ಇದ್ದೀನಿ. ಓಕೆ. ಟೋಟಲ್ ಆಗಿ ಒಂದು 6 ಸ್ಪೂನ್ ಅಷ್ಟು ಬೇಕಾಗುತ್ತೆ. ಇಲ್ಲಿ 1.5 kg ಬಿರಿಯಾನಿ ಆಗುತ್ತೆ ಇದು. ಸೊ ಇಲ್ಲಿ 2 ಸ್ಪೂನ್ ಈಗ ಹಾಕಿದ್ದೀನಿ, ಮತ್ತೆ 4 teaspoon ಮತ್ತೆ ಆಮೇಲೆ ಸೇರಿಸ್ತೀನಿ. ಓಕೆ. ಇಲ್ಲಿ ಚಿಕನ್ ಸಾಫ್ಟ್ ಆಗಿ ಬರೋದಕ್ಕೆ ಗಟ್ಟಿಯಾದಂಥ ಮೊಸರು 1 ಕಪ್ಪಷ್ಟು ಗಟ್ಟಿ ಮೊಸರು. ಚಿಕನ್ನಿಗೆ ಮ್ಯಾರಿನೇಷನ್ನ ಅವಶ್ಯಕತೆ ಇರಲ್ಲ, ಮಟನ್ನಿಗೆ ಮಾತ್ರ ಮ್ಯಾರಿನೇಷನ್ ಮಾಡೋದು ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಚಿಕನ್ನಿಗೆ ಮಾಡಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ ಮ್ಯಾರಿನೇಷನ್ ಮಾಡಿದ್ಮೇಲೆ
ಅದು ವೆಂಕೋಪ್ ಚಿಕನ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಒಂದ್ಸರಿ ಚಿಕನ್ ಬಾಯ್ಲಿಟ್ರೆ ಚಿಕನ್ ಬೆಣ್ಣೆ ಥರ ಕರ್ಗೊಬಿಡ್ಬೇಕು, ಅಷ್ಟು ಮ್ಯಾರಿನೇಷನ್ ಆಗುತ್ತೆ. ಮ್ಯಾರಿನೇಷನ್ನು ಒಂದು ಅರ್ಧ ಗಂಟೆ ಅಥವಾ ಕನಿಷ್ಠ ಒಂದು 20 ನಿಮಿಷ ಆದರೂ ಮ್ಯಾರಿನೇಷನ್ ಅಂದರೆ ಬಿರಿಯಾನಿ ಒಳಗಿರ್ತಕ್ಕಂಥ ಪೀಸು ಮೃದುವಾಗಿರುತ್ತೆ, ತಿಂದರೆ ಬಾಯ್ಲಿಟ್ರೆ ಕರ್ಗೋಗುತ್ತೆ. ಎಸ್, ಸ್ವಲ್ಪ ಸಾಲ್ಟು ಪೀಸಸ್ಗೆ ಹಿಡಿಯೋಷ್ಟು. ಓಕೆ, ಮತ್ತೆ ನಾವು ಪಲಾವ್ಗೆ ಸೇರಿಸ್ತೀವಿ. ಎಸ್ ಮೇಡಮ್. ಲೈಟಾಗಿ ಸ್ವಲ್ಪ ಉಪ್ಪನ್ನ ಸೇರಿಸಿದ್ದೀನಿ. ಇಷ್ಟು ಈಗ ಮಿಕ್ಸ್ ಮಾಡ್ಕೊಳ್ಳೋಂಥ. ಮೊಸರು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿದ್ದೀವಿ. ಕೆಲವರು ನಿಂಬೆಹಣ್ಣು ಹಾಕ್ಕೊಳ್ತಾರೆ, ನಿಂಬೆಹಣ್ಣು ಹಾಕೋಬೋದು. ಇದೊಂದು 15 ನಿಮಿಷ ಮ್ಯಾರಿನೇಟ್ ಆಗಲಿ ಚಿಕನ್ನು. ಆಯ್ತು ಮೇಡಮ್. ಅಷ್ಟರಲ್ಲಿ ಪಲಾವ್ಗೆ ಸ್ಪೈಸಸ್ ಎಲ್ಲ ಹಾಕಿ ನಾವು ಎಸ್ ಮೇಡಮ್ ಒಗ್ಗರಣೆ ಕೊಡೋಣ, ಫ್ರೈ ಮಾಡೋಣ. ಓಕೆ ಓಕೆ ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್. ವಿಟಮಿನ್ ಎ, ಡಿ, ಇ ಎಲ್ಲವೂ ಇದೆ. ಕಡಿಮೆ ಆಯಿಲ್ನಲ್ಲಿ ಹೆಚ್ಚು ಪದಾರ್ಥಗಳನ್ನ ಕರೆಯುವಂಥದ್ದು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲನ್ನು. 1 ಕಪ್ ಅಷ್ಟು ಆಯಿಲ್ ಬೇಕು. 1 ಕಪ್ ಅಷ್ಟು ಆಯಿಲ್ ಬೇಕು. 1 kg ರೈಸ್ ಇದೆ, 1.5 kg ಚಿಕನ್ ಇದೆ. ಅಷ್ಟರ ಲೆಕ್ಕದ ಪ್ರಕಾರ 1 ಕಪ್ ಅಷ್ಟು. ಯೂಶಲಿ ಸಮ ಪ್ರಮಾಣದಲ್ಲಿ ಹಾಕ್ತೀವಿ. ಕೆಲವು ಸರಿ ಏನಾಗುತ್ತೆ ಅಂದರೆ, ಸಾರ್ ಕಡೆಯಲ್ಲಿ ತಿನ್ನೋರಿಗೆ ಬರೀ ಅನ್ನ ಸಿಗ್ತಾ ಇರುತ್ತೆ ಸಾರ್, ಪೀಸ್ ಇರಲ್ಲ, ದಯವಿಟ್ಟು ಪೀಸ್ನ ಜಾಸ್ತಿ ಹಾಕಿ ಸಾರ್ ಅಂತಾರೆ. ಅವಾಗೇನಾಗುತ್ತೆ ಅಂದರೆ 1.5 kg ಚಿಕನ್ ಹಾಕ್ದಾಗ 1 kg ನಾವು ಅಕ್ಕಿನ ಹಾಕ್ತೀವಿ. ಸಾಕಾ ನೋಡಿ ಮೇಡಮ್? ಬೇಕಾ ಹಾಕ್ಲಾ? ಸಾಕು. ಓಕೆ, ಎಸ್ ಮೇಡಮ್. ಸ್ವಲ್ಪ ಎಣ್ಣೆಯ ಜೊತೆಗೆ ತುಪ್ಪವನ್ನು ಸೇರಿಸಿದಾಗ ಅಡುಗೆ ಚೆನ್ನಾಗಾಗುತ್ತೆ. 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಓಕೆ, ಕಡೆಯಲ್ಲಿ 1-2 ಸ್ಪೂನ್ ಅಷ್ಟು ಸೇರಿಸ್ತೀವಿ. ಎಣ್ಣೆ ಮತ್ತು ತುಪ್ಪ ಕಾದಿದೆ. ಓಕೆ, 1 ಬಿರಿಯಾನಿ ಎಲೆ, ಬೇ ಲೀಫ್, ಓಕೆ, 1 ಚಕ್ಕೆ, 1 ಇಂಚ್ದು 4 ತುಂಡುಗಳು, ಓಕೆ, ಚಕ್ಕೆ, ಓಕೆ ಮೇಡಮ್. ಲವಂಗ 10 ಲವಂಗ, ಓಕೆ, ಏಲಕ್ಕಿ 10 ರಿಂದ 12 ಅಷ್ಟು ಏಲಕ್ಕಿ. ಓಕೆ, ಆಮೇಲೆ ಶಾಹಿ ಜೀರಾ. ಇದೊಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಪಲಾವ್ ತಿನ್ನೋವಾಗ. ಅರ್ಧ ಟೀ ಸ್ಪೂನ್ ಅಷ್ಟು ಶಾಹಿ ಜೀರಾ. ಓಕೆ, ಆಮೇಲೆ ಸ್ವಲ್ಪ ಸ್ಪೈಸಸ್ ಅರೋಮಾ ಬರಲಿ. ಸೊ ವೈಟ್ ಪಲಾವ್ ಅಂದರೆ ಅದು ವೈಟೇ ಇರಬೇಕು ಕಲರಲ್ಲಿ, ಇಲ್ಲಿ ಕಲರ್ ಬದಲಾಗಬಾರ್ದು. ಓಕೆ, ಸೊ ನಾವು ಹಾಕಂತ ಇಂಗ್ರೀಡಿಯೆಂಟ್ಸ್ ಮೇಲೆ ಕಲರ್ ಡಿಪೆಂಡ್ ಆಗುತ್ತೆ. ಓಕೆ. ಸೊ ಸುಮಾರು ಹಲವಾರು ಬಗೆಯ ಪಲಾವ್ಗಳನ್ನ ತಿಂದಿರ್ತೀವಿ, ಬಟ್ ಇದಂತೂ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಮೈಲ್ಡ್ ಆಗಿರುತ್ತೆ, ಜಾಸ್ತಿ ಸ್ಪೈಸಿ ಆಗಿರಲ್ಲ, ಬಟ್ ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಮೈಸೂರು ಕಡೆ ಈ ಪಲಾವು ಬಾತ್ಗಳು ತುಂಬಾ ಫೇಮಸ್. ಹೌದು, ಮೈಸೂರು ಯಾರು ಇದ್ರೆ ರೈಸ್ ಗೊತ್ತಾಗುತ್ತೆ. ಬಾತ್ಗಳು ಜಾಸ್ತಿ. ಬಾತ್ಗಳು ಬಾತ್ ತಿನ್ನೋಣ ಬಾಪ ಗುರು, ಬೆಳಗ್ಗೆನೆ ಬಾತು 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 ವಾಂಗಿ ಬಾತು, ಯಾವುದೋ ರೈಸ್ ಇದ್ರೆ ಬಾತು ಲೆಕ್ಕ. ಅಲ್ಲಿ ಈ ಬಾತು ಪಲಾವ್ಗಳು ಸಿಕ್ಕಾಪಟ್ಟೆ ಫೇಮಸ್ಸು. ಸಿಕ್ಕಾಪಟ್ಟೆ ನಾನ್ ವೆಜ್ ಹೋಟ್ಲುಗಳೆಲ್ಲ ಇದ್ದಿದ್ದು ನಾವು ನೋಡಿದಾಗೆ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲೂ ಇರಲಿಲ್ಲ, ಮೈಸೂರಲ್ಲಿ ಇದ್ದಷ್ಟು. ಅಷ್ಟು ಹೋಟೆಲ್ಗಳು, ಸಣ್ಣ ಸಣ್ಣ ಹೋಟ್ಲುಗಳು. ಆ KT ಶೀಟಲ್ಲಿ ಒಂದಷ್ಟು ಹೋಟೆಲ್ಗಳು, ಈ ಕಡೆ ಶಿವರಾಂಪೇಟೆಯಲ್ಲಿ ಒಂದಷ್ಟು ಹೋಟೆಲ್ಗಳು, ಅಷ್ಟು ಹೋಟೆಲ್ಗಳೆಲ್ಲ ನೋಡಿದಂಥ ನೆನಪು. ಆ ವೈಟ್ ಪಲಾವು ನಮ್ಮ ಇವತ್ತಿನ ಕಾರ್ಯಕ್ರಮ ತೋರಿಸ್ತಾ ಇದ್ದೀವಿ. ಎಸ್, ಸೋಂಪು ಓಕೆ, ಅರ್ಧ ಟೀ ಸ್ಪೂನ್ ಅಷ್ಟು ಸೋಂಪು. ಶಾಯಿ ಜೀರಾ ಹಾಕಿದ್ದೀವಿ, ಸೋಂಪು ಹಾಕಿದ್ದೀವಿ, ಚಕ್ಕೆ ಹಾಕಿದ್ದೀವಿ, ಲವಂಗ ಹಾಕಿದ್ದೀವಿ, ಏಲಕ್ಕಿ ಹಾಕಿದ್ದೀವಿ, ಜೊತೆಗೆ ಬಿರಿಯಾನಿ ಎಲೆ ಹಾಕಿದ್ದೀವಿ. ಎಲ್ಲವನ್ನೂ ಕೂಡ ತುಪ್ಪ ಮತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ. ಮೆಣಸು ಕಾಳು, ಓಕೆ, ಏನು ಜಜ್ಜ ಹಾಗಿಲ್ಲ, ಖಾರ ಬರೋದಿಲ್ಲ. ಹಾಗೆ ಕಾಳು ಮೆಣಸು 10 ರಿಂದ 12 ಮೆಣಸು ಕಾಳು. ಎಸ್ ಮೇಡಮ್. 4 ಈರುಳ್ಳಿನ ತಗೊಂಡಿದ್ದೀನಿ, ಸೊಪ್ಪಾಗಿರೋಂಥದ್ದು. ಓಕೆ, ಇಲ್ಲಿ ಈಗ ಯೂಶಲಿ ಎಲ್ಲ ಪಲಾವ್ ಬಿರಿಯಾನಿಗೆ ನಾವು ಈರುಳ್ಳಿ ಬ್ರೌನ್ ಆಗಬೇಕು ಅಂತ ಹೇಳ್ತೀವಿ. ಇದಕ್ಕೆ ಜಾಸ್ತಿ ಬ್ರೌನ್ ಆಗೋದು ಬೇಡ. ಓಕೆ, ಸ್ವಲ್ಪ ಕಲರ್ ಟರ್ನ್ ಚೇಂಜ್ ಆದಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ನ ಆಡ್ ಮಾಡ್ಕೊಳ್ಳೋಣ. ಓಕೆ, ತುಂಬಾ ಬ್ರೌನ್ ಆದ್ರೆ ಆ ಪಲಾವಿನ ಕಲರ್ ಚೇಂಜ್ ಆಗುತ್ತೆ. ರುಬ್ಬಿಂಗ್ ಏನಾರು ಇದೆಯಾ ಇದಕ್ಕೆ? ಏನು ಗ್ರೈಂಡಿಂಗ್ ಇಲ್ಲ, ನೋ ರುಬ್ಬಿಂಗ್ ಇಲ್ಲ, ಹಂಗೆ ಏನೋ ರುಬ್ಬಂತದಿಲ್ಲ. ಬೇಗ ಬಹಳ ಬೇಗ ಆಗುತ್ತೆ. ಓಕೆ, ಎಸ್ ಮೇಡಮ್. ಕಂಪ್ಲೀಟ್ ಆಗಿ ಬ್ರೌನ್ ಆಗೋದು ಬೇಡ, ಸ್ವಲ್ಪ ಈರುಳ್ಳಿ ಬೆಂದ್ರೆ ಸಾಕು. ಆಯ್ತು, ನೀವು ಹೆಂಗೆ ಹೇಳ್ತೀರ ಹಂಗೆ. ಈರುಳ್ಳಿ ಚೆನ್ನಾಗಿ ಎಣ್ಣೆ ಮತ್ತು ತುಪ್ಪದಲ್ಲಿ ಫ್ರೈ ಆಗಬೇಕು, ಕಂದು ಬಣ್ಣ ಬರಬಾರ್ದು, ಸ್ವಲ್ಪ ಗ್ಲಾಸಿ ಥರ ಆದರೆ ಸಾಕು. ಗ್ಲಾಸಿ ಥರ ಆಗ್ತಾ ಇರಲಿ. ನಾವು ಮೊನ್ನೆ ಹುಬ್ಳಿಗೆ ಬಂದಾಗ ಕರುನಾಡ ಸವಿ ಊಟದ ಕಾರ್ಯಕ್ರಮ ಮಾಡಿದ್ವಿ. ತುಂಬ ಜನ ರೀ, ಸಿಕ್ಕಾಪಟ್ಟೆ ಜನ. ಒಂದಷ್ಟು ಜನ ನಾವು ಲೇಟ್ ಆಗೋಯ್ತು, ನಮ್ಗೆ ಇನ್ನೊಂದು ಚಾನ್ಸ್ ಕೊಡಿ ಅಂತ ಅಷ್ಟೊಂದು ಗಲಾಟೆ, ಅಷ್ಟೊಂದು ರಶ್ಶು ಹುಬ್ಳಿನಲ್ಲಿ. ಅಷ್ಟು ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಆ ಕಾರ್ಯಕ್ರಮದ ಸಣ್ಣ ಝಲಕ್ಕು ಈಗ ನಿಮಗಾಗಿ.
ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಾವು ಇದನ್ನು ಇಮ್ಯಾಜಿನ್ ಮಾಡಿರಲಿಲ್ಲ. ಎಲ್ಲರೂ ನಾವು ಮನ್ಯಾಗ ಮಾಡ್ತಿರ್ತೀವಿ, ಟೇಸ್ಟ್ ಹೆಂಗೈತಿ ಅಂದ್ರೆ ಒಮ್ಮೆ ಹೇಳ್ತಾರ, ಒಮ್ಮೆ ಹೇಳಾರ್ದ ಹೋಗ್ತಾರ. ಅದಕ್ಕೆ ನಾವು ಇಲ್ಲಿ ನಮ್ಮ ಟ್ಯಾಲೆಂಟ್ ಏನನ್ನು ತೋರ್ಸಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ ಪ್ರಜಾವಾಣಿಗೆ ಆಮೇಲೆ ನಮ್ಮ ಹುಬ್ಬಳ್ಳಿಗೆ ಧನ್ಯವಾದಗಳು. ಈರುಳ್ಳಿ ಈಗ ಟ್ರಾನ್ಸ್ಲೂಸೆಂಟ್ ಆಗಿದೆ, ಪಿಂಕ್ ಕಲರ್ಗೆ ಚೇಂಜ್ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮೇಡಮ್. ಎಷ್ಟು? 1 2 4 ಟೀ ಸ್ಪೂನ್ 3 4 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟಾ? ಹೌದು. ಚೆನ್ನಾಗಿ ಎಣ್ಣೆ ಮತ್ತು ತುಪ್ಪದಲ್ಲಿ ಅದು ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆದಷ್ಟೂ ನಿಮಗೆ ಪಲಾವು ತುಂಬ ರುಚಿಯಾಗಿ ಆಗುತ್ತೆ. ಆ ಹಸಿ ವಾಸನೆ ಹೋಗಬೇಕು, ಜಿಂಜರ್ ಗಾರ್ಲಿಕ್ದು ಅಷ್ಟು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ಆ್ಯಡ್ ಮಾಡೋಣ. ಎಸ್ ಮೇಡಮ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಸ್ಕೊಂಡ ನಂತರ ಹಸಿ ಮೆಣಸಿನ್ಕಾಯಲ್ಲಿ ಒಂದು 15ರಿಂದ 20 ಸೇರಿಸ್ಕೋಬಹುದು. ಯಾಕಂದ್ರೆ ಇದು ಖಾರ ಕಡಿಮೆ ಇರೋಂಥದ್ದೇನೆ, ಜಾಸ್ತಿ ಇಲ್ಲ. ಕಡಿಮೆ ತಿನ್ನೋರಿಗೆ 15 ಮೆಣಸಿನ್ಕಾಯಿ ಸಾಕಾಗುತ್ತೆ. ಅದು ಹೆಂಗ್ರಿ ರುಬ್ಬೋದಿಲ್ಲ ಏನಿಲ್ಲ ಅಂತ ಹಂಗೆ ಬಿರಿಯಾನಿ ಆಗುತ್ತಾ? ಯಾಕಾಗುತ್ತೆ, ಟೇಸ್ಟ್ ಮಾಡಿ ನೋಡಿ. ಹೌದಾ? ಹಂಗಂತೀರಾ? ಹಾಕಿ ಹಸಿ ಮೆಣಸಿನ್ಕಾಯಿ. ಓಕೆ, ಎಷ್ಟೊಂದು 20 ಇದೆಯಾ? ಓಕೆ. ಈರುಳ್ಳಿಯ ಜೊತೆಗೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟಿನ ನಂತರ ಒಂದು 15ರಿಂದ 18, 20 ಹಸಿರು ಮೆಣಸಿನ್ಕಾಯಿಗಳನ್ನ ಹಂಗಂಗೆ ಹಾಕ್ಕೊಂಡಿದ್ದೀವಿ. ಮಧ್ಯದಲ್ಲಿ ಮಾತ್ರ ಸೀಳಿರುವಂಥದ್ದು ಇದಕ್ಕೆ ಹಾಕಿದ್ದೀವಿ. ಪುದೀನ ಮತ್ತು ಕೊತ್ತಂಬರಿ ಯೂಶಲಿ ಪಲಾವ್ ಬಿರಿಯಾನಿಗೆಲ್ಲ ಜಾಸ್ತಿ ಸೇರಿಸ್ತೀವಿ. ಓಕೆ. ಈ ಪಲಾವ್ಗೆ ಜಾಸ್ತಿ ಬೇಡ. ಓಕೆ. ಸ್ವಲ್ಪ ನಿಮಗೆ ಸ್ಪೂನ್ ಸ್ವಲ್ಪ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಾಗಲ್ಲ. 1 ಸ್ಪೂನ್ ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಪುದೀನ. ಓಕೆ. ಇದು ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನ್. ಓಕೆ. ಎಸ್ ಮೇಡಮ್, ಸಾಕು. ಓಕೆ ಓಕೆ. ಪುದೀನ ಕೊತ್ತಂಬರಿ ಹಾಕಿದ್ರೇ ಒಳ್ಳೆ ಪಲಾವ್ದು ಬಿರಿಯಾನಿ ಫ್ಲೇವರ್ ಬರೋದು. ಸೊ ಅದರಿಂದ ಸ್ವಲ್ಪ ಸೇರಿಸ್ಕೊಳ್ಳೋಣ. ಎಸ್ ಮೇಡಮ್. ಇದು 1.5 kg ಚಿಕನ್ನು, 1 kg ಅಕ್ಕಿಯನ್ನು ಹಾಕಿ ಮಾಡ್ತಕ್ಕಂಥದ್ದು. ಒಂದು ಫುಲ್ಲು ಫ್ಯಾಮಿಲಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದೀವಿ. ಈಗ ಮ್ಯಾರಿನೇಟ್ ಆಗಿರೋಂಥ ಚಿಕನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಎಸ್ ಮೇಡಮ್. ಎಸ್, ಮೊಸರು, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು, ಸ್ವಲ್ಪ ಉಪ್ಪನ್ನು ಹಾಕಿ ಏನು ನಾವು ಚಿಕನ್ನ ಮ್ಯಾರಿನೇಷನ್ ಮಾಡಿದ್ವಿ ಅದನ್ನು ನಾವಿಲ್ಲಿ ಇದನ್ನು ಹಾಕ್ಕೊಂಡಿದ್ದೀವಿ ಇದಕ್ಕೆ. ಎಸ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೆಂಕೋಬ್ ಚಿಕನನ್ನು ಬಳಸ್ತಾ ಇದ್ದೀವಿ. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಓಕೆ, ಲಿಡ್ನ ಕ್ಲೋಸ್ ಮಾಡಿ ಓಕೆ, ಚಿಕನ್ನ ಬೇಯಿಸ್ಕೋಬೇಕಾಗುತ್ತೆ. ಒಂದು 6ರಿಂದ 7 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಚಿಕನ್ನ ಬೇಯಿಸ್ಕೋಬೇಕು. ಮುಚ್ಚೋಣ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ವೆಂಕೋಬ್ ಚಿಕನನ್ನು ಬಳಸಿ ಅದ್ಭುತವಾಗಿರುವಂಥ ಚಿಕನ್ ಮೈಸೂರು ಶೈಲಿಯ ವೈಟ್ ಚಿಕನ್ ಪಲಾವನ್ನು ಮಾಡ್ತಾ ಇದ್ದೀವಿ. ಚಿಕನ್ ಬೇಯ್ತಾ ಇದೆ. ಈ ಚಿಕನ್ ಬೇಯ್ತಾ ಇಲ್ಲಿರಿ. ನಮ್ಮ ಸ್ಪಾನ್ಸರ್ಸ್ಗೆಲ್ಲ ಒಂದ್ಸರಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಬರೋಣ ಬನ್ನಿ. ನೀವು ಅಡುಗೆ ಮಾಡಲು ಫ್ರೀಡಮ್ ಆಯಿಲ್ ಬಳಸ್ತಿದ್ದೀರಾ ಅಂದರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಾ ಅಂತಲೇ ಅರ್ಥ. ವಿಟಮಿನ್ ಎ, ಡಿ ಮತ್ತು ಇ ಹೊಂದಿರುವ ಇದು 0 ಕೊಲೆಸ್ಟ್ರಾಲ್ ಮತ್ತು 0 ಫ್ಯಾಟಿ ಆಸಿಡ್ ಆಯಿಲ್. ಇದು ನಿಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ನೀವು ಮಾಡೋ ಅಡುಗೆಗೆ ಹೊಸ ರುಚಿಯನ್ನು ನೀಡುತ್ತೆ. ಅಂದರೆ ಟೇಸ್ಟಿ ಆ್ಯಂಡ್ ಹೆಲ್ತಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರೋ ಅಡುಗೆ ಎಣ್ಣೆ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್. ನೀವು TTK ಪ್ರೆಸ್ಟೀಜ್ನ ಹೊಸ ಇನ್ನೋವೇಟಿವ್ ಅಪ್ಲಯನ್ಸಸ್ ಬಳಸಿಕೊಂಡು ಅಡುಗೆ ಮಾಡಿದ್ರೆ ಈ ಕೆಲಸ ನಿಮಗೆ ಕಷ್ಟವೇ ಅನಿಸಲ್ಲ. ನಿಮ್ಮಂತೆ ಇವು ಕೂಡ ಸ್ಮಾರ್ಟರ್ ಆ್ಯಂಡ್ ಫಾಸ್ಟರ್. ಅಂದರೆ ಎಲ್ಲ ಫಟಾಫಟಾಗಿ ಮುಗಿಬೇಕು ಅನ್ನೋ ನಮ್ಮ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಅಪ್ಲಯನ್ಸಸ್ ಇವು. ಮಾಡರ್ನ್ ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಈ ಅಪ್ಲಯನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗೂ ಹೊಂದಿಕೆ ಆಗುವಂತಿದೆ. ಅಷ್ಟೇ ಅಲ್ಲ, ಅಡುಗೆ ಮನೆಯಲ್ಲಿ ಇವು ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಇವುಗಳನ್ನು ಸ್ಟೈಲಿಶ್ ಆಗಿ ರೂಪಿಸಲಾಗಿದೆ. ಇವತ್ತು TTK ಪ್ರೆಸ್ಟೀಜ್ನ ಬಳಸಿಕೊಂಡೇ ಈ ಅಡುಗೆ ಮಾಡ್ತಿದ್ದೀವಿ. ಅಡುಗೆ ನೀರಿನ ಸಿಲಿಂಡರ್ ಹೊರತುಪಡಿಸಿ ಬೆಂಕಿ ಹತ್ತಲು ಕಾರಣವಾಗಬಹುದಾದ ಬೇರೆ ಯಾವುದೇ ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಇಡಬೇಡಿ. ಸ್ಟವನ್ನು LPG ಸಿಲಿಂಡರ್ಗಿಂತ ಕನಿಷ್ಠ 6 ಇಂಚು ಎತ್ತರದಲ್ಲಿ ರಭಸವಾಗಿ ಗಾಳಿ ಬೀಸುವ ಸ್ಥಳದಿಂದ ದೂರದಲ್ಲಿ ಇಡಿ. ಬಳಕೆಯ ನಂತರ ಅಥವಾ ಹೊರಗೆ ಹೋಗುವಾಗ ಸ್ಟವ್ ನಾಬ್ ಮತ್ತು ರೆಗ್ಯುಲೇಟರ್ಗಳನ್ನ ಆಫ್ ಮಾಡಿ. ನಿಮ್ಮ ಸೇಫ್ಟಿಗಾಗಿ ಸುರಕ್ಷಾ LPG ಪೈಪನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಬದಲಿಸಿ. ಗ್ಯಾಸ್ ಲೀಕೇಜ್ ಆಗ್ತಿದ್ರೆ
ಸಿಲಿಂಡರ್ನ ಸೇಫ್ಟಿ ನಾಬನ್ನು ಮುಚ್ಚಿ. ತಕ್ಷಣ ನಿಮ್ಮ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ ಸಂಪರ್ಕಿಸಿ ಅಥವಾ 1906 ಹೆಲ್ಪ್ಲೈನ್ಗೆ ಕರೆ ಮಾಡಿ. ಓಕೆ, ನೋಡೋಣ. ಚಿಕನು ಒಂದು 3-4-5 ನಿಮಿಷ ಚೆನ್ನಾಗಿ ಬೆಂದಿದೆ. ಮ್ಯಾರಿನೇಟ್ ಆಗಿರುವಂಥ ವೆಂಕೋಪ್ ಚಿಕನನ್ನು ಬಳಸಿದ್ದೀವಿ. ಎಸ್ 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 ಚಿಕನ್ ಕುಕ್ ಆಗಿದೆ ಈಗ. ಎಸ್ 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 ಚಿಕನ್ ನೋಡಿ ಈ ಥರ ಒಳ್ಳೆ ಚೆನ್ನಾಗಿ ಬೇಯಬೇಕು. ನಿಮಗೆ ಗೊತ್ತಾಗುತ್ತೆ ಬೆಂದಾಗ ಮ್ಯಾರಿನೇಷನ್ ಆಗಿದ್ರೆ ನಿಮಗೆ ಲಕ ಲಕ ಅಂತ ಹೊಳಿತಾ ಇರುತ್ತದು. ತಿಂದಾಗಂತೂ ಗೊತ್ತಾಗುತ್ತೆ ಇದು ಮ್ಯಾರಿನೇಷನ್ ಆಗಿರೋ ಒಳ್ಳೆ ಚಿಕನ್ ಅಂತೇಳಿ. ಎಸ್ ಮೇಡಮ್. ಇಲ್ಲಿ ಗೋಡಂಬಿನ ನಾನು ಪುಡಿ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಫಾರ್ ಎಕ್ಸ್ಟ್ರಾ ಟೇಸ್ಟ್. ಓಕೆ. ಅದೊಂದು ಒಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ ಈ ವೈಟ್ ಪಲಾವಲ್ಲಿ. ಓಕೆ. 4 ಟೇಬಲ್ ಸ್ಪೂನ್ ಅಷ್ಟು ಓಕೆ ಗೋಡಂಬಿಯ ಪುಡಿ. ಓಕೆ, ಗೋಡಂಬಿ ಪುಡಿ ಹಾಕ್ತಾ ಇರೋದು ಒಂದು ಎಕ್ಸ್ಟ್ರಾಡಿನರಿ ರುಚಿ ಬರೋಕ್ಕೆ ಅಷ್ಟೇನೆ. ಬೇಕೇ ಬೇಕು ಅಂತಿಲ್ಲ, ಬಟ್ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಕಲರ್ ಕೊಡುತ್ತೆ ನಿಮಗೆ ಆ ಪಲಾವ್ ಬೇಕಾಗಿರೋಂಥದ್ದು. ಓಕೆ. ಸೊ ನೀವು ಹೋಟೆಲ್ಗಳಲ್ಲಿ ತಿಂದಾಗ, ನೀವು ದೊಡ್ಡ ಹೋಟೆಲ್ಗಳಲ್ಲಿ ಹೋದಾಗ ಈ ವೈಟ್ ಪಲಾವ್ ಸಿಗುತ್ತೆ. ಕೆಲವೇ ಹೋಟೆಲ್ಗಳಲ್ಲಿ ಆ ರೆಸ್ಟೋರೆಂಟ್ ಶೈಲಿಯಲ್ಲಿ ನಿಮಗೆ ಸಿಗುವಂಥ ಒಳ್ಳೆ ವೈಟ್ ಪಲಾವ್ ಇದು. ಈಗ ಇದಕ್ಕೆ ಫ್ರೆಶ್ ಕ್ರೀಮ್ ಸೇರಿಸ್ತಾ ಇದ್ದೀನಿ. ಓಕೆ. 1/4 ಕಪ್, 1/4 ಕಪ್ ಅಷ್ಟು ಫ್ರೆಶ್ ಕ್ರೀಮ್. 1 kg ಬಾಸ್ಮತಿ ರೈಸ್ ನ ತೊಳೆದಿಟ್ಟಿದೀವಿ. ಅರ್ಧ ಗಂಟೆ ಅದು ನೆಂದಿದೆ. ಸೊ ಬಾಸ್ಮತಿ ರೈಸ್ಗೆ ನೀರಿನ ಪ್ರಮಾಣ 1 ಗ್ಲಾಸ್ಗೆ 1.5 ಗ್ಲಾಸ್ ರೈಸ್ಗೆ 1.5 ಗ್ಲಾಸ್ ಅಷ್ಟು ನೀರು ಪಲಾವ್ಗೆ. ಓಕೆ. 1 ಗ್ಲಾಸ್ ಅಕ್ಕಿ ತಗೊಂಡ್ರೆ 1.5 ಗ್ಲಾಸ್ ಅಷ್ಟು ಅಕ್ಕಿ ಎಷ್ಟು ನೋಡಿದಿರ ನೀವು? 1 kg. 1 kg ಅಂದ್ರೆ ಹೆಂಗ್ ಲೆಕ್ಕ ನಿಮ್ಮ ಪ್ರಕಾರ? ಎಷ್ಟು? 4 ಗ್ಲಾಸ್ ಬರುತ್ತೆ. ಓಕೆ, 1 kg 4 ಗ್ಲಾಸ್ ಬರುತ್ತೆ. ಗ್ಲಾಸ್ ಲೆಕ್ಕದಲ್ಲಿದ್ರೆ ನಿಮಗೆ 1 kg ಅಂದ್ರೆ 1 kg ಅಕ್ಕಿಗೆ 6 ಗ್ಲಾಸ್ ಅಷ್ಟು ನೀರು ಹಾಕ್ಬೇಕು. ಹೌದು, 6 ಗ್ಲಾಸ್ ನೀರು ಹಾಕಿದ್ರೆ ಮೆಜರ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಇದು ಬಾಸುಮತಿ ರೈಸ್ಗೆ. ಬೇರೆ ಬೇರೆ ಅಕ್ಕಿಗಳಿಗೆ ಬೇರೆ ಬೇರೆ ಥರ ಮೆಜರ್ಮೆಂಟ್ ಬರುತ್ತೆ. ಯೂಶಲಿ 1ಕ್ಕೆ ಡಬಲ್ ಹಾಕ್ತೀವಿ, ಬಾಸುಮತಿಲಿ 1ಕ್ಕೆ 1.5 ಹಾಕ್ತೀವಿ. ಎಸ್ ಮೇಡಮ್. ಸೊ ಇಲ್ಲಿ 6 ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ಓಕೆ ಮೇಡಮ್. ಓಕೆ, ಲಿಡ್ನ ಕ್ಲೋಸ್ ಮಾಡ್ಬಿಡಿ. ಬಾಯ್ಲ್ ಬರಲಿ. ಬಾಯ್ಲ್ ಬರುವಾಗ ರೈಸ್ ಹಾಕ್ಬಿಟ್ರೆ ಅಷ್ಟೇ ಕತೆ ಮುಗೀತಾ? ಬಿನ್ನಿತ ಪಲಾವ್ ತಯಾರೋದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಕುಕ್ ಆಗಿದೆ, ಕುದಿ ಬಂದಿದೆ, ಚಿಕನ್ನು ನೀರಿನಲ್ಲಿ ಚೆನ್ನಾಗಿ ಬೆಂದಿದೆ, ಮಸಾಲೆ ಹಿಡ್ಕೊಂಡಿದೆ. ಈಗ ಇದಕ್ಕೆ ಅಕ್ಕಿ ಹಾಕುವಂಥ ಸಮಯ ಬಂದಿದೆ. ಎಸ್ ಮೇಡಮ್, ಏನು ಹಾಕ್ತೀರಿ ಇವಾಗ? ಚೆನ್ನಾಗಿ ಬಾಯ್ಲ್ ಆಗಿದೆ ಮಸಾಲೆ ಎಲ್ಲ. ಎಸ್ ಮೇಡಮ್, ಎಸ್ ಮೇಡಮ್. ಕಡೆಯಲ್ಲಿ ಈಗ ಗರಂ ಮಸಾಲ ಅಥವಾ ಬಿರಿಯಾನಿ ಮಸಾಲ ಯಾವ್ದನ್ನಾದ್ರೂ ಬಳಸ್ಕೋಬಹುದು. ಓಕೆ. ಒಂದು ಒಳ್ಳೆ ಫ್ಲೇವರ್ ಕೊಡೋದಕ್ಕೆ. ಓಕೆ. ಬಟ್ ಜಾಸ್ತಿ ಬಳಸಿದ್ರೆ ಅದು ವೈಟ್ ಕಲರ್ ಚೇಂಜ್ ಆಗುತ್ತೆ. ಓಕೆ. ಅದರಿಂದ ಇಲ್ಲಿ 1/4 ಟೀ ಸ್ಪೂನ್, 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ. ಓಕೆ ಮೇಡಮ್, ಆಯ್ತು. ನೆಕ್ಸ್ಟ್ ಏನು ಮಾಡೋಣ? ಇಲ್ಲಿ ಬಾಸ್ಮತಿ ರೈಸ್ 1 kg ಬಾಸ್ಮತಿ ರೈಸ್ ಅರ್ಧ ಗಂಟೆ 1/2 hour ನೆಂದಿದೆ ರೀ, ಸೋಕ್ ಆಗಿದೆ. ಓಕೆ ಮೇಡಮ್. ಸೊ ಈಗ ಬಾಯ್ಲ್ ಬರೋವಾಗ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಹಾಕ್ರಿ ಮೇಡಮ್. ಲೈಟ್ ಆಗಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಅಕ್ಕಿ ನೆಂದಿರುತ್ತೆ, ಜಾಸ್ತಿ ತಿರುಗಿಸಿದ್ರೆ ಅಕ್ಕಿ ಒಡೆದೋಗುತ್ತೆ. ಸೊ ಅಕ್ಕಿ ಹಾಕಿದ ನಂತರ ಲೈಟ್ ಆಗಿ ಮಿಕ್ಸ್ ಅಪ್ ಮಾಡ್ಕೊಳ್ಳಿ. ಎಸ್ ಮೇಡಮ್. ಆಗಿದೆಯಾ? ಓಕೆ. ಈಗ ದಮ್ ಆಗಬೇಕಾಗುತ್ತೆ. ಓಕೆ. ಸೊ ಇಲ್ಲಿ ಟೈಮಿಂಗ್ಸ್ ಬಂದು ಲಿಡ್ನ ಕ್ಲೋಸ್ ಮಾಡಿ ಫಸ್ಟ್ 10 ನಿಮಿಷ ಹೈ ಫ್ಲೇಮ್. ಓಕೆ. ಸೊ ನಂತರ 15 ನಿಮಿಷ ಮೀಡಿಯಂ ಟು ಲೋ ಫ್ಲೇಮಲ್ಲಿ ದಮ್ ಆಗಬೇಕು. ಇನ್ನು ಅರ್ಧ ಗಂಟೆ ಕಾಯ್ಬೇಕಾ? 25 ನಿಮಿಷ. ಹೊಟ್ಟೆ ಹಸಿತಾ ಇದೆ ರೀ, ಒಳ್ಳೆ ಕತೆ ಆಯ್ತು. ಪಲಾವ್ ಅಂದ್ರೆ 25 ನಿಮಿಷ ಬೇಕು ದಮ್ ಆಗೋದಕ್ಕೆ. 10 ನಿಮಿಷ ಹೈ ಫ್ಲೇಮು, ಇನ್ನು 15 ನಿಮಿಷ ಮೀಡಿಯಂ ಟು ಲೋ ಫ್ಲೇಮ್. ಓಕೆ, ಟೈಮ್ ನೋಡ್ಕೊಳ್ಳಿ. ಕರೆಕ್ಟಾಗಿ 10 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಲಿ. ಅದಾದಮೇಲೆ ಲೋ ಫ್ಲೇಮಲ್ಲಿ 15 ನಿಮಿಷ ಒಳ್ಳೆ ವೈಟ್ ಚಿಕನ್ ಪಲಾವ್ ತಯಾರಾಗುತ್ತೆ. ಒಳ್ಳೆ ನಮ್ಮ ಇವತ್ತಿನ ಕಾರ್ಯಕ್ರಮ ಮೈಸೂರಿನ ವೈಟ್ ಚಿಕನ್ ಪಲಾವ್ ನಮ್ಮ ಇವತ್ತಿನ ಕಾರ್ಯಕ್ರಮ ರೆಡಿಯಾಗಿದೆ. ಚಿಕನ್ ಪಲಾವ್, ವೈಟ್ ಪಲಾವ್ ತಿಂದರೆ ಕಳೆದೋಗ್ಬಿಡ್ತೀರಾ. ಯಾಕಂದರೆ ಈ ಥರ ಬಿರಿಯಾನಿನ ಅಥವಾ ಪಲಾವ್ನ ತಿನ್ನೋದು ಅಭ್ಯಾಸ ಮಾಡ್ಕೊಂಬಿಟ್ರೆ ಬೇರೆ ಪಲಾವ್ ಒಳಗೋಗಲ್ಲ. ಇದು ಮೈಸೂರಿನ ಪಲಾವ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 20 ನಿಮಿಷ ಆಗಿದೆ. ಓ ಓ ಓ ಓ ರೆಡಿಯಾಗಿಬಿಟ್ಟಿದೆ. ಪಲಾವ್ ರೆಡಿಯಾಗಿದೆ. ಮಿಕ್ಸ್ ಅಪ್ ಮಾಡ್ಕೋಬೇಕು. ಎಸ್ ಮೇಡಮ್. ಯಾಕಂದ್ರೆ ಅನ್ನ ಒಡಿಬಾರ್ದು. ಯಾಕಂದರೆ ಬಾಸುಮತಿ ಹಾಕಿರೋದ್ರಿಂದ ಇವು ಜಾಸ್ತಿ ಕಲಿಸಿದ್ರೆ ಆ ಉದ್ದುದ್ದವಾಗಿರುವಂಥ ಅಕ್ಕಿಯ ಅನ್ನ ಕಟ್ಟಾಗೋಯ್ತು ಅಂದರೆ ಆ ಬಿರಿಯಾನಿ, ಆ ಪಲಾವಿನ ಮಜಾ ಬರಲ್ಲ. ಅದಕ್ಕೋಸ್ಕರ ನಿಧಾನಕ್ಕೆ ಒಂದ್ಸರಿ ತಿರ್ಸೋ ಅವಶ್ಯಕತೆ ಇಲ್ಲ. ಯಾಕಂದರೆ ಮೊದಲೇ ಚೆನ್ನಾಗಿ ತಿರುಗಿಸಿ ಒಂದು 25 ನಿಮಿಷ ನಾವು ಅದನ್ನು ಚೆನ್ನಾಗಿ ಕುದಿಸಿರೋದ್ರಿಂದ ಒಳ್ಳೆ ಪಲಾವ್ ತಯಾರಾಗಿದೆ. ಎಸ್ ಆಗಿದೆ. ಈಗ ಡಿಶ್ ಔಟ್ ಮಾಡ್ಕೊಳ್ಳೋಣ. ಎಸ್ ಕೊಡಿ. ಒಳ್ಳೆ ಪಲಾವು
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವೆಂಕೋಪ್ ಚಿಕನನ್ನು ಬಳಸಿ ಅದ್ಭುತವಾಗಿರುವಂಥ ಬಿಸಿ ಬಿಸಿಯಾದ ಮೈಸೂರು ಸ್ಟೈಲ್ ವೈಟ್ ಚಿಕನ್ ಪಲಾವ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ವೈಟ್ ಚಿಕನ್ ಪಲಾವು ಮೈಸೂರಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಈಗ ಮನೇಲಿ ಮಾಡ್ಕೊಂಡ್ರೆ ನಿಮ್ಮಲ್ಲೂ ಫೇಮಸ್ಸು. ವೈಟ್ ಚಿಕನ್ ಪಲಾವ್, ಮೈಸೂರಿನ ಜನಪ್ರಿಯ ವೈಟ್ ಚಿಕನ್ ಪಲಾವ್ ನಮ್ಮ ಕಾರ್ಯಕ್ರಮದಲ್ಲಿ ನೋಡೋಣ ಹೆಂಗೆ ಮಾಡಿದ್ದಾರೆ ಮೇಡಮ್ ಅವರು ಅಂತೇಳಿ. ಎಣಿಸ್ಬೋದು ಎಷ್ಟು ಅಕ್ಕಿಯ ಅಗಳು ಆಗಿದೆ, ಎಷ್ಟು ಅನ್ನ ಆಗಿದೆ ಅಂತ ಹೇಳಿಸ್ಬೋದು. ಈ ಥರ ಮಸಾಲ ಇದ್ಬಿಟ್ರೆ ಇಷ್ಟು ಬಿರಿಯಾನಿ ತಿನ್ನೋರು ಇಷ್ಟು ತಿನ್ಬೋದು. ಅಲ್ಲ, ಇದು ಜಾಸ್ತಿನೇ ತಿನ್ಬೋದು, ಲೈಟ್ ಆಗಿರುತ್ತಲ್ಲ, ಹೌದು, ಮಸಾಲೆ ಇರಲ್ಲ, ನವಾಗ ಹೆವಿ ಅನ್ಸಲ್ಲ, ಮತ್ತೆ ಎಷ್ಟು ತಿಂದ್ರೂ ಗೊತ್ತಾಗೋದಿಲ್ಲ. ಇದು ನಿಮಗೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಅದ್ಭುತ. ಚಿಕನ್ನ ಮ್ಯಾರಿನೇಷನ್ ಮಾಡಿದ್ದೀವಿ, ಗೋಡಂಬಿ ಪೌಡ್ರ್ ಹಾಕಿದ್ದೀವಿ, ಫ್ರೆಶ್ ಕ್ರೀಮ್ನ ಸೇರಿಸಿದ್ದೀವಿ, ಬಾಸುಮತಿ ಅಕ್ಕಿನ ಹಾಕಿದ್ದೀವಿ. 25 ನಿಮಿಷ ಅದ್ಭುತವಾಗಿ ಮಾಡಿರುವಂಥ ಈ ವೈಟ್ ಪಲಾವ್ ಹೆಂಗಿದೆ ಅಂತ ಹೇಳಿದ್ರೆ ಅನಿಸುತ್ತೆ ಇದಕ್ಕೇನಾದರೂ ಏನದು ಈರುಳ್ಳಿ ಮೊಸರು ಬೇಕಂತ ಹಾಕಿ ಸ್ವಲ್ಪ ನೋಡೋಣ. ಬೇಕಿದ್ರೆ ಹಾಕೋಬೋದು, ಹಾಗೆ ತಿನ್ಬೋದು. ಏನು ಬೇಕಾದ್ರೆ ಹಂಗೆ ಬಾಸಾಕ್ಬಿಡ್ಬೋದು. ಇವೆಲ್ಲ ಪಕ್ಕದಲ್ಲಿ ಕೊಟ್ಟರೆ 1 ಪ್ಲೇಟ್ ಹೋಗೋ ಕಡೆ 2 ಪ್ಲೇಟ್ ಹೋಗುತ್ತೆ. ಸಖತ್ತಾಗಿದೆ. ತಿಂತೀರಾ? ಬೇಡ, ನೀವು ಪರ ತಿನ್ನೋಡಿ. ನಿಮಗೆ ಟೇಸ್ಟ್ ಸುಮ್ಮನಿಂಗೆ ಗುರಾಯಿಸ್ತಾ ಇರ್ತಾರೆ, ಎಲ್ಲ ಇವರೇ ತಿಂತಾ ಇದ್ದಾರೆ. ಗುರಾಯಿಸೋದು ಏನು ಹೇಳ್ತೀರಾ ನೀವು? ರಿಯಾಕ್ಷನ್ ಹೇಗಿರುತ್ತೆ, ರುಚಿ ಹೇಗೆ ಬಂದಿದೆ ಅಂತ ಹೇಳ್ತೀರಾ ಅಂತ ನೋಡ್ತಾ ಇರ್ತೀನಿ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ದಾರೆ. ಓಕೆ, ಅದ್ಭುತವಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಖುಷಿ ಆಯಿತು. ವೆಲ್ಕಮ್. ಕಳೆದೋಗ್ಬಿಡ್ತಾರೆ ಜನ ತಿಂದವರು. ಖುಷಿ ಆಯ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದೀರಾ. ಈ ಥರ ಒಳ್ಳೆ ಪಲಾವ್ನ ನೀವು ನೋಡಿಕೊಂಡು ಮಾಡಿಕೊಂಡು ಕಲ್ತ್ಕೋಬೇಕಾಗಿದ್ರೆ ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರ್ಡ್ ಅವರ ಯೂಟ್ಯೂಬ್ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಾವು ಮಾಡುವಂಥ ಎಲ್ಲ ಹೊಸ ಹೊಸ ಅಡುಗೆಗಳು ಕೂಡ ನಿಮಗೆ ಬಂದು ತಲುಪುತ್ತೆ ಅಂತ ತಿಳಿಸಿ ನಮ್ಮ ಇವತ್ತಿನ ಕನ್ನಡ ಸವಿಯೂಟದ ಸೀಸನ್ 4 ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.